ಎಸ್ ವೀಕ್ಷ ನಮಸ್ಕಾರ. ನಾನು ನಿಮ್ಗೆ ಮೈಸೂರು ಜಿಲ್ಲೆ ತಾವೇನು ನೋಡ್ತೀರಾ, ನನಗೇನು ಕಾಣುತ್ತೆ ಅದೆಲ್ಲ ಸುದ್ದಿ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನಿದರ್ಶನ ಆದರೆ ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ. ನಮ್ಮ ಗಂಡು ಮೆಟ್ಟಿದ ನಾಡು ಮಂಡ್ಯ. ಇಡೀ ಇಂಡಿಯಾನೇ ಮಂಡ್ಯ ಕಂಡ್ರೆ ಅತಿ ಹೆಚ್ಚು ಬರ್ತಾ ಇರುವಂಥ ಇಡೀ ರಾಜ್ಯದ ಮಂಡ್ಯ ಜಿಲ್ಲೆ. ತಾವೇ ನೋಡ್ತಾ ಇದ್ದೀರಾ, ಇವತ್ತು ವಾಲಿಬಾಲ್ ಇಲ್ಲಿ ಆಡ್ತಾ ಇದ್ದಾರೆ. ನಾನು ರಂಗೋಲಿ ಸ್ಪರ್ಧೆ ಇತ್ತು, ನಮ್ಮ ಅಲಿಯನ್ಸ್ ಸಂಸ್ಥೆಯಿಂದ ರಂಗೋಲಿ ಸ್ಪರ್ಧೆ ಇತ್ತು. ಹಾಗಾಗಿ KT ಹನುಮಂತ್ ಅವರು ನನ್ನ ಕೂಡ ಕರೆದಿರು ಸುದ್ದಿ ಮಾಡೋದಕ್ಕೆ ಮತ್ತೆ ಪ್ರಚಾರ ವಿಚಾರಗಳನ್ನ ಮಾಡೋದಕ್ಕೆ. ಇಲ್ಲಿ ನಾನು ಅದೇ ಒಂದು ಸ್ಟೇಡಿಯಂ ಇದೆ, ಇಲ್ಲಿ ಏನು ನಾವು ಮಂಡ್ಯ ಸ್ಟೇಡಿಯಂ ಏನಿದೆ, ಇಲ್ಲಿ ಮಂಡ್ಯ ಸ್ಟೇಡಿಯಂ ಮುಂದೆ ಕೂಡ ಇದ್ದೀನಿ. ನೀನು ರಂಗೋಲಿ ಸ್ಪರ್ಧೆ ಕೂಡ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಯುವಕರು ಮತ್ತೆ ಎಲ್ಲ ಎಂಪ್ಲಾಯಿಗಳು, ಗೌರ್ಮೆಂಟ್ ಎಂಪ್ಲಾಯ್ ಆಗ್ಬೋದು ಅಥವಾ ಪ್ರೈವೇಟ್ ಎಂಪ್ಲಾಯಿಗಳು ಕೂಡ ಸಂಡೇ ಬಂತು ಅಂತಂದ್ರೆ ಕ್ರೀಡಾಪಟುಗಳಾಗಿ ಮಾರ್ಪಡ್ತಾರೆ. ಹಾಗಾಗಿ ತಾವೇ ನೋಡ್ತೀರಾ, ಇಲ್ಲಿ ವಾಲಿಬಾಲ್ ತಂಡ ಕೂಡ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಏನು ತಾಲೂಕುಗಳಿದೆ ಆ ತಾಲೂಕಿನಿಂದ ಎಲ್ಲ ವಾಲಿಬಾಲ್ ಸ್ಪರ್ಧೆ ಕೂಡ ಆಗುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ತಾಲೂಕು ಮಟ್ಟದ ಸ್ಪರ್ಧೆ ಕೂಡ ಆಗುತ್ತಂತೆ. ಹಾಗಾಗಿ ವಾಲಿಬಾಲ್ ಅಂದ್ರೆ ಬಹಳ ನೋಡಕ್ಕೆ ಒಂದು ಬಹಳ ಕುತೂಹಲ, ಅದೇ ತರ ಆಸಕ್ತಿ ಕೂಡ ಆಡುವಂಥವ್ರಿಗೆ. ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಕೂಡ ಹಲವಾರು ಟೂರ್ನಿಮೆಂಟ್ಗಳನ್ನ ಮಾಡಿದ್ದಾರೆ ಇದೇ ಸ್ಟೇಡಿಯಂನಲ್ಲಿ. ಏನು ನಾವು ನೋಡ್ತಾ ಇದ್ದೀವಿ, ಈ ಸ್ಟೇಡಿಯಂನಲ್ಲಿ ಮಂಡ್ಯ ಪ್ರಮುಖವಾದಂಥ ಸ್ಟೇಡಿಯಂ ಇಲ್ಲಿ. ಹಾಗಾಗಿ ಈ ಎಲ್ಲ ಕ್ರೀಡಾಪಟುಗಳು ಏನಿದ್ದಾರೆ, ಒಂದಷ್ಟು ಉದ್ಯಮಿಗಳಿದ್ದಾರೆ, ರೈತ ಮಕ್ಕಳಿದ್ದಾರೆ, ಜೊತೆಗೆ ಸರ್ಕಾರಿ ಹುದ್ದೆಯಲ್ಲಿ ಇರುವಂಥವ್ರು, ಪ್ರೈವೇಟ್ ಹುದ್ದೆಯಲ್ಲಿ ಇರುವಂಥವ್ರು, ಹಲವಾರು ಹುದ್ದೆಗಳಲ್ಲಿರುವಂತವರು ಒಂದು ಕ್ರೀಡಾ ಉತ್ಸಾಹಕ್ಕೂ ಆಡುವಂಥದ್ದು. ಮುಖ್ಯವಾಗಿ ಏನಂತಂದ್ರೆ ಒಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ ಈ ತಂಡದಲ್ಲಿ. ನಾವು ನೋಡ್ತಾ ಇದೀವಿ, ವಾಲಿಬಾಲ್ ಅಂತಂದ್ರೆ ನೋಡಕ್ಕೆ ಒಂದು ಬಹಳ ಖುಷಿಯಾದಂಥ ವಿಚಾರ. ಹಾಗಾಗಿ ನೋಡಿ, ಎಷ್ಟು ಒಂದು ಕ್ರೀಡಾಸಕ್ತಿ ಇರುತ್ತೆ ಅಂತಂದ್ರೆ ವಾಲಿಬಾಲ್ ನೋಡಕ್ಕೆ ಒಂದು ಮಜಾ ಇರ್ತದೆ. ಹಾಗಾಗಿ ನೋಡಿ, ಎಲ್ಲ ಯುವಕರು ಇದ್ದಾರೆ. ಕೆಲವೊಂದು ಜಾಬ್ಗಳಲ್ಲೂ ಕೂಡ ಇರ್ತಾರೆ, ಕೆಲವರು ಎಜುಕೇಶನ್ ಕೂಡ ಮಾಡ್ತಾ ಇರ್ತಾರೆ ಇನ್ನೂ ಕೂಡ. ಯಾಕೆ ಇದನ್ನು ಸುದ್ದಿ ಮಾಡ್ತಾ ಇರ್ತೀನಿ ಅಂದ್ರೆ, ಯಾಕಂದ್ರೆ ಇಡೀ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ವಾಲಿಬಾಲ್ ಆಡುವಂತಿದ್ದಾರೆ, ಕಬಡ್ಡಿ ಆಡುವಂತಿದ್ದಾರೆ. ಏನಿವತ್ತು ಒಲಿಂಪಿಕ್ಗೆ ಎಷ್ಟೋ ಕ್ರೀಡೆಗಳು ಸೇರ್ಕೊಳ್ಳೋಕ್ಕಾಗಿಲ್ಲ, ಆ ಮಟ್ಟಕ್ಕಾಗಿದೆ. ಉದಾಹರಣೆಗೆ ಖೋಖೋ ಆಗಿರ್ಬೋದು, ಅದನ್ನು ಒಲಿಂಪಿಕ್ ಗೇಮ್ಸ್ ಆಗಿ ಅದನ್ನ ಮಾರ್ಪಡಕ್ಕಾಗಿಲ್ಲ. ತಾವೇ ನೋಡ್ತೀರಾ, ಇದೇ ಮಂಡ್ಯ ಜಿಲ್ಲೆ ಮಂಡ್ಯ ಟೌನ್ ಅಲ್ಲಿ ಇರುವಂಥದ್ದು ಕ್ರೀಡಾಂಗಣದಲ್ಲಿ ಇವತ್ತು ನಮ್ಮ ಅಲಿಯನ್ಸ್ ಸಂಸ್ಥೆಯಿಂದ ಒಂದು ರಂಗೋಲಿ ಸ್ಪರ್ಧೆಗೆ ನನಗೆ ಸುದ್ದಿ ಮಾಡಕ್ಕೆ ಕರೆದ್ರು KT ಹನುಮಂತ್ ಅವರು. ಹಾಗಾಗಿ ಬಂದಾಗ ಈ ನಮ್ಮ ಕ್ರೀಡಾ ಆಸಕ್ತರು ಏನಿದ್ದಾರೆ ವಾಲಿಬಾಲ್ ಪ್ಲೇಯರ್ಸು, ಇವತ್ತು ಸಂಡೇ ಬೇರೆ, ಎಲ್ಲ ಉದ್ಯೋಗ ಮಾಡುವಂಥವ್ರು ರಜಾ ಇವತ್ತು. ಎಲ್ಲ ಒಂದು 10 ಗಂಟೆವರೆಗೂ ಕೂಡ ಇವರೊಂದು ಶ್ರಮದಾನ ಅಂತಲೇ ಹೇಳ್ಬೋದು ಇದನ್ನ. ವಾಲಿಬಾಲ್ನ ಬಹಳ ಚೆನ್ನಾಗಿ ಒಂದು ಒಳ್ಳೆ ತಂಡ ಕೂಡ ಇದೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ್ದು, ಏನು ಮಂಡ್ಯ ಜಿಲ್ಲೆ ತಾಲೂಕು ಮಟ್ಟದ ವಾಲಿಬಾಲ್ನ ಸ್ಪರ್ಧೆ ಕೂಡ ಆಯೋಜನೆ ಮಾಡಿದ್ರಂತೆ. ಇಡೀ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕ್ರೀಡೆಗಳಿದೆ, ಅದು ಗ್ರಾಮೀಣ ಕ್ರೀಡೆಗಳು ಕೂಡ ಅತಿ ಹೆಚ್ಚಿದೆ. ಆ ಗ್ರಾಮೀಣ ಕ್ರೀಡೆಗಳು ಬಹಳ ಅತಿ ಹೆಚ್ಚಾದ್ರಿಂದ ಇದು ನಮ್ಮ ಭಾರತ ದೇಶದಲ್ಲಿ ಒಲಿಂಪಿಕ್ ಗೇಮ್ಗಳು ಬಹಳ ಸ್ಪರ್ಧೆ ಮಾಡುವಂಥ ಸ್ಪರ್ಧಾಳುಗಳು ಇಡೀ ದೇಶದಂತೆ ಇದ್ದಾರೆ. ಬಟ್ ಒಂದು ಧಾರಣೆ ಏನು ಅಂತಂದ್ರೆ, ಗೆದ್ದಂತ ಸ್ಪರ್ಧಾರ್ಥಿಗಳಿಗೆ ಮತ್ತೆ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅದು ನಮ್ಮ ದಾರುಣ. ಯಾರದೇ ಕೂಡ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಅವ್ರಿಗೊಂದು ಗೌರವ ಧನ ಆಗಿರ್ಬೋದು ಏನು ಕೂಡ ನೀಡಲ್ಲ. ಅದು ನಮ್ಮ ದಾರುಣ ಆಗಿರುವಂಥದ್ದು, ನಮ್ಮ ದೇಶದ ದಾರುಣ. ಒಳ್ಳೊಳ್ಳೆ ಒಲಿಂಪಿಕ್ ಕ್ರೀಡಾಪಟುಗಳು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ತಾಲೂಕು, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿರುವಂಥ ಎಷ್ಟೋ ಕ್ರೀಡಾಪಟುಗಳು, ಮತ್ತೆ ಈ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಎಷ್ಟೋ ತಾಲೂಕಿನ ಒಳ್ಳೊಳ್ಳೆ ಕ್ರೀಡಾಪಟುಗಳು ಇವತ್ತು ಮೂಲೆಗಂಪಾಗಿರೋದಂಥದ್ದು, ಹೆಣ್ಣು ಮಕ್ಕಳು ಮದುವೆ ಆಗಿ ಹೋಗಿರೋಂಥದ್ದು, ಗಂಡು ಮಕ್ಕಳು ಇವತ್ತು ಬೇರೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದಿರುವಂಥದ್ದು ಕ್ರೀಡಾಪಟುಗಳದು. ಹಾಗಾಗಿ ತಾವೇ ನೋಡ್ತಾ ಇದ್ರೆ, ಈ ಒಂದು ಮುಖ್ಯವಾಗಿ ವಾಲಿಬಾಲ್ ಆಡ್ತಿರುವಂಥ ಪ್ರತಿಯೊಬ್ಬರು ಕೂಡ ಬಹಳ ಉತ್ಸಾಹಿಗಳಾಗಿ ಕೂಡ ಇರುವಂಥದ್ದು. ಅವರಲ್ಲೇ ಒಂದು ಮ್ಯಾಚ್ಗಳು ಪ್ರತಿ ವಾರದಲ್ಲಿ ಯಾವಾಗ ಬಿಡುವು ಸಿಗುತ್ತೆ ಅವ್ರಿಗೆ ಒಂದು ಅವರಲ್ಲೇ ಮ್ಯಾಚ್ಗಳನ್ನ ಆಡುವಂಥದ್ದು. ನಿಮ್ಗೆ ಹಾಗೇನೆ ಲೈವ್ ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ಎಸ್
ಮತ್ತೆ ಇಡೀ ದೇಶದ ಕತೆ ಏನು ಅಂತಂದ್ರೆ ಒಲಿಂಪಿಕ್ ಗೇಮ್ಗಳಿಗೆ ತುಂಬಾ ಇವತ್ತು ಮಾನ್ಯತೆ ಇದೆ. ಅದು ಇಂಡಿಯನ್ ಒಲಿಂಪಿಕ್ ಗೇಮ್ಗಳು ಆಡುವಂತ ಸ್ಪರ್ಧಾರ್ಥಿಗಳು ಯಾರಿದ್ದಾರೆ ನಿಜವಲ್ಲೂ ದೊಡ್ಡ ಕರುಣಾಜನಕ ಆದಂಥ ಸ್ಥಿತಿ ಇವತ್ತು ನಮ್ಮ ಸ್ಪೋರ್ಟ್ಸ್ಮನ್ಗಳಿಗೆ. ಅದರಲ್ಲೂ ಶೈಕ್ಷಣಿಕ ವಿಚಾರದಲ್ಲಿ ಲೆಕ್ಕ ಹಾಕೊಂಡ್ರೆ PT ಟೀಚರ್ಗಳು ಮಾಡುವಂಥ ಒಂದು ಒಳ್ಳೊಳ್ಳೆ ಕೆಲಸಗಳು ಇವತ್ತು ಯಾರು ಕೂಡ ಗುರ್ತಿಸಿರುವಂಥ ಕೆಲಸ ಇವತ್ತು ಆಗಿರುವಂಥದ್ದು. ಹಾಗಾಗಿ ಇವತ್ತು ನಾನು ರಂಗೋಲಿ ಸ್ಪರ್ಧೆ ಇತ್ತು, ಮಂಡ್ಯ ಜಿಲ್ಲೆಯ ನಮ್ಮ KT ಹನುಮಂತವರು ಅಲಿನ್ ಸಂಸ್ಥೆಯಿಂದ ಮಾಡ್ತಿರೋಂಥ ಒಂದು ರಂಗೋಲಿ ಸ್ಪರ್ಧೆಗೆ ಬಂದಂಥ ಸಮಯದಲ್ಲಿ ಆ ಒಂದು ಇನ್ನೂ ಟೈಮು ಆಗಿದೆ, ಹಾಗಾಗಿ ಇನ್ನೂ ಟೈಮ್ ಇದೆ. ಆ ಟೈಮಲ್ಲಿ ಇದೊಂದು ಕ್ರೀಡಾಪಟುಗಳನ್ನ ತೋರಿಸುವಂಥದ್ದು. ಭಾಳ ಒಳ್ಳೊಳ್ಳೆ ಪ್ಲೇಯರ್ಗಳಿದ್ದಾರೆ. ಏನು ಗೊತ್ತೇ, ಜನಪ್ರತಿನಿಧಿಗಳು ಮುಟ್ಟಾಳ್ರಿದಾರಲ್ಲ, ಜನಪ್ರತಿನಿಧಿ ಮುಟ್ಟಾಳ್ರು ಇವರು ಕ್ರೀಡಾ ಆಸಕ್ತಿ ಇರುವಂಥ ಮನೋಭಾವನೆ ಇದ್ಬಿಟ್ರೆ. ಹೌದಾ? ಯಾರು ಶೂ ಹಾಕೊಂಡು ಆಡ್ತಾರಲ್ಲ, ನೀ ಕ್ಯಾಪ್ ಹಾಕಿ ನೋಡಿ. ಅಲ್ಲಿ ಒಬ್ರು ಇದ್ದಾರೆ, ಹರ್ಷ ಅನ್ನೋರಂತೆ ನೋಡಿ. ಅವರು ರಾಜ್ಯ ಮಟ್ಟದಲ್ಲ ನ್ಯಾಷನಲ್ ಆಡಿದ್ರಂತೆ. ನೋಡಿ, ಇಂಥ ಒಳ್ಳೊಳ್ಳೆ ಕ್ರೀಡಾಪಟುಗಳಿಗೆ ಅಲ್ಲ ರೀ, ನೀವು ಒಂದು ಅಟ್ಲೀಸ್ಟ್ ಒಂದು ಇವತ್ತಿನ ಉದ್ಯೋಗದ ವಿಚಾರದಲ್ಲಿ ಒಂದು ಸಣ್ಣ ಉದ್ಯೋಗ ಕೂಡ ಕೊಡ್ಬೋದು ಅವ್ರಿಗೆ, ಸರ್ಕಾರಿ ಉದ್ಯೋಗ ಕೊಡ್ಬೋದು ಸ್ಪೋರ್ಟ್ಸ್ಮನ್ಗಳಿಗೆ. ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಮ್ಮ ದರಿದ್ರ ಏನು ಅಂತಂದ್ರೆ ಯಾವುದೇ ರೀತಿ ಮನ್ನಣೆ ಇರಲ್ಲ, ಅದೇ ಬೇಜಾರಾದಂಥ ವಿಚಾರ. ಈಗ ನಮ್ಮ ತಾಲೂಕು ಚೈತ್ರ, ನರಸೀಪುರ ತಾಲೂಕು ಚೈತ್ರಾಗೆ ಯಾವ ಸರ್ಕಾರದಿಂದ ಯಾವ ಬಹುಮಾನ ಕೊಟ್ಟಿದ್ದಾರೆ ಹೇಳಿ? ಅವಳು ಇಂಟರ್ನ್ಯಾಷನಲ್, ಆ ಮಗು ಇಂಟರ್ನ್ಯಾಷನಲ್ ಹೋಗಿ ಗೆದ್ಕೊಂಡ್ಬಂದಿದೆಯಲ್ಲ, ಹೇಳಿ. ಮತ್ತೆ ಬಹಳ ಬೇಜಾರಾದ ಸಂಗತಿ ಇದು. ಏನಂದ್ರೆ ಇಂಡಿಯಾದಲ್ಲಿ ಎಲ್ಲ ಇದ್ದಾರೆ, ಆದ್ರೆ ಬಳಸ್ಕೊಳಕ್ಕೆ ಯೋಗ್ಯತೆ ಇಲ್ಲದಿರೋ ಜನಪ್ರತಿನಿಧಿಗಳಿಂದ ಇವತ್ತು ದೇಶ ಹಾಳಾಗೋಗಿರೋದು. ಅದು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು. ನೋಡಿ, ಅಲ್ಲೊಬ್ರು ನಿಂತಿದ್ದಾರೆ ಹರ್ಷ ಅಂತ, ನಿಮಗೆ ತೋರಿಸ್ತೀನಿ. ಹಾಗೇನೆ ಅವರು ನ್ಯಾಷನಲ್ ಪ್ಲೇಯರ್ ಅಂತ ಲೆಕ್ಕ ಹಾಕೊಳ್ಳಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇದ್ದಾರೆ ಅಂತಂದ್ರೆ ಬಹಳ ಹೆಮ್ಮೆ. ನೋಡಿ, ಇವರೇ ಹರ್ಷ ಅಂತ. ಅಲ್ಲಿ ತಿರುಗ್ತಾ ಇದ್ರಲ್ಲ ನೋಡಿ, ಅಲ್ಲೇ ಅವ್ರ ಮೇಲೆ ಅವ್ರ ಜಾಕೆಟ್ ಮೇಲೆ ಇದು ಇದೆ ನೋಡಿ, ಹರ್ಷ ಅಂತಿದೆ. ಮೊದಲು ಜನಪ್ರತಿನಿಧಿಗಳು ಕ್ರೀಡಾಸಕ್ತರಾಗ್ಬಿಟ್ರೆ ಅದು ರಾಜಕಾರಣ ಆಗಿರಲಿ, ರಾಜ್ಯ ರಾಜಕಾರಣ ಆಗಿರಲಿ, ಇವತ್ತು ಇಂಥ ಕ್ರೀಡಾಪಟುಗಳು ಇವತ್ತು ಇದ್ದಾರೆ ಅಂದ್ರೆ ನಮ್ಮ ದೇಶದಲ್ಲಿ. ಥ್ಯಾಂಕ್ ಯು.